ಅತ್ತಿಯಾರ ಬಾ ಏನ ಮಾಡಕ್ ಕುಂತೀರಲ್ರಿ? ನೀವ ಪಲ್ಯವು ಟೈಮ್ ಆತಲ್ಲ ಪುಂಡಿ ಪಲ್ಯವು ಮಾಡಿದ್ರ ಅಡಿಗೆ ಪಲ್ಯನ ನೀ ರೊಟ್ಟಿ ಮಾಡೋಳಕ ಒಳಕತ್ತಿದ್ನಲ್ಲ ಎತ್ಕೊಂಡ್ ಕೂತಿದ್ದೆ ಈ ಪಲ್ಯಕ್ಕೆ ಇಟ್ಟು ಇದ್ರ ಪಲ್ಯ ನಾ ಮಾಡಿದ್ರ ನೀ ರೊಟ್ಟಿ ಮಾಡೋಳಕತ್ತ ಪುಂಡಿ ಪಲ್ಯ ಮಾಡಕ್ ಕುಂತೀನಿ ನೋಡು. ಪುಂಡಿ ಪಲ್ಯ ಒಂದ್ ಫೇವ್ರೇಟ್ ಪಲ್ಯ ರೀ ಇದು. ಆಯ್ತು ಈ ಸದ್ದ ಮಾಡಕ್ ಕುಸಕ್ ಹಾಕ್ತೀನಿ ನೋಡು. ಮಾಡೋದ್ ಹೆಂಗ್ ತೋರ್ಸ್ಕೊಡ್ರಿ ಹಂಗ ಮಾಡ್ತೀನಿ. ನಾ ಮಾಡಾಗ ಇದು ಮಾಡ್ದೆ ಕುಸಕ್ ಹಾಕ್ತೀನಿ, ನೀ ಬಿಸಿ ಬಿಸಿ ರೊಟ್ಟಿ ಮಾಡ್ಬಿಡು. ಇದನ್ನ ತೊಳೆದು ಪುಂಡಿ ಪಲ್ಯ ಹಾಕಿನಿ ಈಗ ಸ್ವಚ್ಛಗ. ಇವನ್ನ ಶೇಂಗಾದ ಕಾಳು ಹಾಕ್ತೀನಿ. ಇವ್ ಹಸೆಕಾಯಿ ಹೆಚ್ಚಿಟ್ಟಿನಿ ಈ ಹಸೆಕಾಯಿ ಹಾಕ್ತೀನಿ. ಮೆಂತ್ಯ ಕಾಳು ತಗೊಂಡಿನಿ ಮೆಂತ್ಯ ಕಾಳು ಹಾಕ್ತೀನಿ. ಒಂದ್ ಗಡ್ಡಿ ಬೆಳ್ಳುಳ್ಳಿ ತಗೊಂಡಿನಿ, ಇವ್ ಬೆಳ್ಳುಳ್ಳಿ ಹಾಕ್ತೀನಿ. ಒಂದಿಷ್ಟು ಜೀರಿಗೆ ತಗೊಂತೀನಿ, ಒಂದ್ ಅರ್ಧ ಚಮಚೆ ಆ ಜೀರಿಗೆ ಹಾಕ್ಬೇಕು. ಇಷ್ಟು ಜೀರಿಗೆ ತಗೊಂಡಿನಿ. ಒಂದ್ ಚಮಚೆ ಕಡ್ಲಿಬೇಳೆ ತಗೊಂತೀನಿ. ಎಣ್ಣೆ ಹಾಕ್ತೀನಿ ಈಗ ಅದಕ್ಕೆ. ಹೌದಾ? ಎಣ್ಣೆ ಹಾಕ್ತೀನಿ. ಒಂದ್ ಅರ್ಶಿನ ಪುಡಿ ಹಾಕ್ತೀನಿ. ಈಗ ಇದಕ್ಕೆ ಕುಸಾಕಿಡ್ತೀನಿ ಇದನ್ನ. 2 ಗ್ಲಾಸ್ ನೀರು ಅಷ್ಟೇ ಹಾಕ್ಬೇಕು, ಭಾಳ ಹಾಕ್ಬಿಡ್ದು ಅದಕ್ಕೆ. ಸಣ್ಣ ಸಣ್ಣ 2 ಗ್ಲಾಸಿಲೆ ನೀರು ಹಾಕ್ಬೇಕು. ಇದನ್ನ 2 ಸೀಟಿ ತೆಗೆದು ಬಿಡ್ಬೇಕು. 2 ಸೀಟಿ ಅದ್ರ ತೆಗೆದು ಬಿಡ್ತೀನಿ. ತೆಗೆದು ಪುಂಡಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ನೀನು ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡು. ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ. ಅತ್ತಿಯಾರ 2 ಸೀಟಿ ಆತ್ ನೋಡ್ರಿ. ಸಿಟಿ ಆತಾ? 2 ಸೀಟಿ ಆತ್. 2 ಸಿಟಿ ಆತಾ? ಮುಂದೆ ಹೆಂಗ್ ಮಾಡುದು? ಆ ಸಿಟಿ ತೆಗಿಯೋಣ 2 ಮ್ಯಾಗಲ್ಲ. ಕುಕ್ಕರ್ ತೆಗಿಯೋದ ಬಾಯಿ, ಕುಕ್ಕರ್ ಬಾಯಿ ತೆಗಿಯೋದನ್ನ. ಇದ್ರ ಮ್ಯಾಗ ಇಲ್ಲಿ ಬಸಿ ಬಾ, ಬಸಿಬೇಕಾ? ಹಾಂ. ಆಗ ಇವನ ಪೆನ್ ಎತ್ಕೋ, ನಾ ಒಗ್ಗರಣೆ ಹಾಕ್ತೀನಿ. ಈಗ ಎಣ್ಣೆ ಹಾಕ್ಕೊತೀನಿ 1 ಚಮಚದ್ದು. ಸಾಸ್ಮಿ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ, ಅವು ಚಟಪಟ ಒಂದಾಗ ಬೆಳ್ಳುಳ್ಳಿ ಹಾಕ್ತೀನಿ. ಅದ್ರಾಗ ಒಂದು 2 ನಿಮಿಷ ತಗಲಿ ಹೆಚ್ಚಿದ್ದೀನಿ. ಖಾರ ಭಾಳ ಆಗುತ್ತೆ. ಅರ್ಶಿ ಪುಡಿ ಹಾಕ್ತೀನಿ. ಒಂದು ಚುಟಿಗೆ ಅಷ್ಟು ಮಸಾಲೆ ಪುಡಿ ಹಾಕ್ತೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಗ್ಗರಣೆ ರೆಡಿ ಆಯ್ತಾ? ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ? ಇಲ್ಲ, ಬೆಲ್ಲ ನೀರು ಹಾಕ್ತೀನಿ. ಆಯ್ತು. ಆ ಹೋದ್ಯಾಡಿಂದ ರವೆ ಹಾಕಿರೋದು ಪುಂಡಿ ಪಲ್ಯ ಇದನ್ನು ಮಾಡ್ತೀನಿ, ಹಾಕ್ತೀನಿ. ಪುಂಡಿ ಪಲ್ಯ ರೆಡಿ ಆಗುತ್ತೆ. ನೀರು ಹೊದಾಡಕತ್ತೈತಿ. ಈಗ ಅದಕ್ಕೆ ರವೆ ಹಾಕಿ ತಿರುಗ್ತೀನಿ. 2 ಚಮಚ ರವೆ ಹಾಕಿನಿ ಅದಕ್ಕೆ. ಈ ಪುಂಡಿ ಪಲ್ಯ ಹಾಕ್ತೀನಿ ಅದಕ್ಕೆ. ಪುಂಡಿ ಪಲ್ಯ ಕುದ್ದೈತಿ. ಈಗ ಸೋಸಿಟ್ಟಿದ್ದೆ. ಗರ ತಿರುಗಿಸ್ತೀನಿ ಅದನ್ನು. ಪುಂಡಿ ಪಲ್ಯ ರೆಡಿ ಆಯ್ತು. ಮೇಗ ಓರಿ ಪುಂಡಿ ಪಲ್ಯವು ರೆಡಿ ಆಯ್ತು. ಹ್ಞೂ ರೀ.
ಆಗ ಮಸ್ತ್ ರುಚಿ ಆಗುತ್ತ ಸೆಕೆಂಡ್ ರೊಟ್ಯಾಗ ಒಂದಟ್ಟು ಹಸಿ ಖಾರ ಒಂದಿಷ್ಟು ತುಪ್ಪ ಹಾಕೊಂಡು ತಿಂದ್ಬಿಟ್ರ ಮಸ್ತ್ ರುಚಿ ನೋಡು. ಹಾ ಒಂದಿಷ್ಟು ತುಪ್ಪ ಹಾಕೊಂಡು ತಿನ್ಬೋದು. ಬಿಸಿ ಬಿಸಿ ರೊಟ್ಯಾರ ತಿನ್ನು, ಸೆಕೆಂಡ್ ರೊಟ್ಯಾರ ತಿನ್ನು. ಹಾ ಈಗ ತುಪ್ಪ ಹಾಕೊಂಡು ತಿನ್ಬೇಕು. ಹಾ ಮಸ್ತ್ ಚಲೋ ಆಗತ್ತೆ ನೋಡು. ಮಸ್ತ್ ಆಯ್ತು ಹೇಳ್ರಿ. ಚಲೋ ಆಗೈತಾ? ಬಿಸಿ ರೊಟ್ಟಿಯಾರ ಮಾಡು, ಸೆಕೆಂಡ್ ರೊಟ್ಟಿಯಾರ ತಿನ್ನಕ್ ಬರುತ್ತ.